ಹೇಗಿದ್ದಾರೆ ನಿಮ್ಮ ಮಗಳೀಗ? ಪರವಾಗಿಲ್ಲ ಮೇಡಮ್. ರಾಮ್ ಸರ್ ಅವಳಿಗೆ ಆಪರೇಷನ್ ಮಾಡಿ ಪ್ರಾಣ ಅಪಾಯದಿಂದ ಕಾಪಾಡಿದ್ದಾರೆ. ನೀವಿನ್ನೂ ಚಿಂತೆ ಮಾಡಬೇಡಿ, ನಿಮ್ಮ ಮಗಳು ಆರಾಮಾಗೇ ಇರ್ತಾರೆ. ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು. ಏನಾಗಿದೆ ನಿನ್ಗೆ? ಯಾರಾದ್ರೂ ಮಾಟ ಗೀಟ ಮಾಡಿಸ್ಬಿಟ್ಟಿದ್ದಾರೇನೋ? ಏನಾಯ್ತಮ್ಮ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಇನ್ ಹೇಗೂ ಮಾತಾಡ್ಲಿ? ಹಾ, ನಿನ್ನಂತ ಮಗನ್ ಹೆತ್ಮೇಲೆ ಇನ್ ಹೇಗ್ ಮಾತಾಡ್ಲಿ ಹೇಳು? ಏನಾಯ್ತಮ್ಮ, ಯಾಕೆ ಸಿಟ್ ಮಾಡ್ಕೊಂಡಿದ್ಯಾ? ಆ ಪ್ರೇಮ ಸುಳ್ಳು ಕತೆಗಳನ್ನ ಕಟ್ಟಿ ನಿನ್ನ ಮದ್ವೆ ಆದವಳು. ನಿನ್ ಮರ್ಯಾದೆನ ಊರ್ ಜನರು ಮುಂದೆ 3 ಕಾಸಿಗೆ ಹರಾಜಾಗ್ದವಳು. ಅಂಥವಳಿಗೆ ಇವತ್ತು ನೀನ್ ಮಾಡ್ತಾ ಇರೋದು ಏನು? ಹಾ, ಅವಳು ಮಾಡೋ ಕೆಲ್ಸಗಳನ್ನ ಬಿಡಿಸಿ ರೆಸ್ಟ್ ಮಾಡುವಂತ ಕಾಳಜಿ ತೋರ್ಸೋದೇನು, ಅವಳು BP ಚೆಕ್ ಮಾಡೋದೇನೋ, ಅವಳು ಟ್ರೀಟ್ಮೆಂಟ್ ಕೊಡೋದೇನೋ? ಏನೋ ಇದೆಲ್ಲ? ಅಂತದ್ದೇನೋ ಮಾಡಿದಳ ಅವಳು ನಿನ್ಗೆ? ಏನಮ್ಮ ಹೀಗೆ ಮಾತಾಡ್ತಿದ್ಯಾ? ನನ್ ಪ್ರಾಣ ಕಾಪಾಡಿದಾಳೆ ಅವಳು. ಅವಳು ಸರಿಯಾದ ಸಮಯಕ್ಕೆ ಬರದೇ ಇದ್ದಿದ್ರೆ ಇವತ್ತು ನಾನು ಇನ್ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇರ್ಲಿಲ್ಲ. ಅಂತವಳಿಗೆ ಕೇರ್ ಮಾಡಿದ್ನ ಟ್ರೀಟ್ ಮಾಡಿದ್ನ ತಪ್ಪು ಅಂತಿದ್ಯಲ್ಲ, ಇದು ನಿನಗಾದ್ರೂ ಸರಿ ಅನ್ಸ್ತಿದ್ಯಾ? ಇಲ್ಲ ರಾಮ್, ಅವಳು ಬಲೆಗೆ ನೀನು ಬೀಳ್ತಾ ಇದ್ಯಾ. ನಿನ್ನೆ ಅವಳು ಮಾಡಿದ್ದೆಲ್ಲ ನಾಟಕ. ನಿನ್ ಮನ್ಸನ್ನ ಗೆದ್ದು ನಿನ್ನ ತನ್ನ ವಶ ಮಾಡ್ಕೋಬೇಕು ಅಂತ ಆಡಿದ ದೊಡ್ಡ ನಾಟಕ. ನೀನ್ ಅನ್ಕೊಂಡಿರೋಷ್ಟು ಸರಳವಾಗಿಲ್ಲ ಕಣೋ ಅವಳು, ದೊಡ್ಡ ಕುತಂತ್ರಿ. ನಿನ್ನ ತನ್ನ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿತಾಳ ಅವಳು. ಸ್ಟಾಪ್ ಇಟ್ ಮಾ. ಏನಮ್ಮ ಹೀಗೆ ಮಾತಾಡ್ತಿದ್ಯಾ? ನಿನ್ನೆ ಏನ್ ಸಿಚುವೇಶನ್ ಇತ್ತು ಅಂತ ನನಗ್ ಚೆನ್ನಾಗಿ ಗೊತ್ತು. ಪ್ರೇಮ ತನ್ನ ಪ್ರಾಣನ ಒತ್ತೆ ಇಟ್ಟು ನನ್ನ ಕಾಪಾಡಿದಾಳೆ. ಮಾ, ಮದ್ವೆ ವಿಷಯ ಅವಳು ತಪ್ಪು ಮಾಡಿದ್ ನಿಜಾನೇ. ಹಾಗಂತ ನನ್ನ ಪ್ರಾಣ ಕಾಪಾಡಿದ ಸತ್ಯನ ಸುಳ್ಳು ಅಂತ ಮಾಡೋದಕ್ಕಾಗಲ್ಲ. ಅವಳು ಮದ್ವೆ ವಿಷಯದಲ್ಲಿ ಆಡಿರೋದು ನಾಟಕನೇ, ಆದ್ರೆ ನನ್ನ ಉಳಿಸಿರೋದು ನಾಟಕ ಅಲ್ಲ ಅಮ್ಮ. ನಿನ್ನೆ ಅವಳು ಮಾಡಿದ್ರಲ್ಲಿ ಯಾವ ಸ್ವಾರ್ಥನೂ ಇರ್ಲಿಲ್ಲ ಅಮ್ಮ. ಹೇ ರಾಮ್, ಏನೋ ಮಾತಾಡ್ತಿದ್ಯಾ? ಅವಳು ದೊಡ್ಡ ತ್ಯಾಗಮಯಿ ಅನ್ನೋ ತರ ಹೊಗಳ್ತಾ ಇದೆಯಲ್ಲ. ನಿನ್ನೆ ನನ್ನ ಸುತ್ತ 10,000 ಜನ ಇದ್ರು ಅಮ್ಮ, ನನಗೆ ಬೇಕಾದವರು ಇದ್ರು. ಆದ್ರೆ ನನ್ನ ಪ್ರಾಣನ ಕಾಪಾಡಿದ್ದು ಪ್ರೇಮನೇ. ನಾನಿವತ್ತು ಬದುಕಿದ್ದೀನಿ ಅಂದ್ರು ಅದು ಕಾರಣನೂ ಪ್ರೇಮನೇ. ನಾನು ಸಾಯೋವರೆಗೂ ನೆನ್ಪಿಟ್ಕೋಬೇಕಾಗಿರೋ ವಿಷಯ ಇದು. ಹಾಗಾದ್ರೆ ಮದುವೆ ಮನೆಯಲ್ಲಿ ಅವಳು ನಿನಗ್ ಮಾಡಿದ ಅನ್ಯಾಯನೆಲ್ಲ ಮರ್ತು ಬಿಟ್ಯಾ? ಮರ್ತಿಲ್ಲ ಅಮ್ಮ, ಅದನ್ನೂ ಮರ್ತಿಲ್ಲ, ನೆನ್ನೆ ಆಗಿರೋದನ್ನು ಮರೆಯೋದಿಲ್ಲ. ಆದ್ರೆ ನನಗೊಂದು ವಿಷಯ ಕ್ಲಿಯರ್ ಇದೆ ಅಮ್ಮ, ಪ್ರೇಮ ತಪ್ಪು ಮಾಡಿರೋದು ನಿಜ, ಆದ್ರೆ ಅವಳ ವ್ಯಕ್ತಿತ್ವದಲ್ಲಿ ತಪ್ಪಿಲ್ಲ. ಪ್ರೇಮ ನಾಟಕ ಮಾಡಿರೋದು ನಿಜ, ಆದ್ರೆ ಅವಳ ಗುಣನೇ ನಾಟಕ ಮಾಡೋದಲ್ಲ. ಅಂಡ್ ನನಗೆ ನಂಬಿಕೆ ಇದೆ, ಒಂದಲ್ಲ ಒಂದಿನ ಅವಳೇ ಬಂದು ತಾನು ಮಾಡಿರೋ ತಪ್ಪನ ಮುಂದೆ ಒಪ್ಪಿದೆ ಅಂತ. ಅಲ್ಲಿವರೆಗೂ ಎಲ್ರೂ ಮನುಷ್ಯರೇ, ಎಲ್ರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ತಪ್ಪು ಮಾಡ್ತಾರೆ ಅನ್ನೋದನ್ನ ತಲೆ ಇಟ್ಕೊಂಡ್ರೆ ಒಳ್ಳೇದು. ಏನಮ್ಮ ಇದು? ಅಣ್ಣ ಹೀಗ್ ಮಾತಾಡ್ಬಿಟ್ಟು ಹೋದ? ಅಣ್ಣ ದಿನಕ್ಕೆ ಆ ಪ್ರೇಮ ಕಡೆ ಇನ್ಫ್ಲೂಯೆನ್ಸ್ ಆಗ್ತಿದ್ದಾನೆ ಅನ್ಸತ್ತೆ. ಇದನ್ನ ಹೀಗೆ ಇಲ್ಲ ಅಂದ್ರೆ ಆ ಪ್ರೇಮ ಖಂಡಿತ ನಮ್ ರಾಮ್ನ ತನ್ನ ಕಡೆ ಸಂಪೂರ್ಣವಾಗಿ ವಾಲ್ಸ್ಕೊಂಡ್ಬಿಡ್ತಾಳೆ. ಏನು ಫೋನ್ ರಿಸೀವ್ ಮಾಡ್ತಿಲ್ವಲ್ಲ? ದೇವ್ರೇ,
ಆವಾಗಲೇ ನೋಡಿದ್ರೆ ದೊಡ್ಡದಾಗಿ ಬರಲ್ಲ ಅಂತ ಪೋಸ್ ಕೊಟ್ಬಿಟ್ಟು ಹೋಗ್ಬಿಟ್ಟೆ. ಈಗ ಒಟ್ನಾಗೆ ಗಂಡ್ಮಕ್ಳು ಜೀವಕ್ಕೆ ಮರ್ಯಾದೆನೇ ಇಲ್ದಂಗೆ ಆಗದೆ. ಆ ಕಡೆ ಅಮ್ಮ, ಈ ಕಡೆ ಹೆಂಡತಿ, ನಡುವೆ ಹಾಕೊಂಡು ಫುಟ್ಬಾಲ್ ಥರ ಆಟ ಆಡಿಸ್ತವ್ರೆ. ಹೆಂಗಪ್ಪ ಕೇಳದ್ ಇವಳಿಗೆ? ಏನ್ ಮಾಡ್ತಾ ಇದ್ಯಾ? ನಿನ್ ಫ್ರೆಂಡ್ ಮದ್ವೆಗೆ ಹೋಗಕ್ಕೆ ನಿಂಗೆ ಯಾಕೆ ಬೇಕದು? ಉಪಕಾರ ಹಾಕೊಂಡು ನೆಕ್ಕಕ್ಕೆ. ಏನಂದ? ಏನಿಲ್ಲ, ಅದು ಆಗ್ಲೇ ನಿನ್ನ ಬಂದು ನಾನು ನನ್ನ ಫ್ರೆಂಡ್ ಮದ್ವೆಗೆ ಹೋಗ್ಬೇಕು, ನೀವು ನನ್ನ ಜೊತೆ ಬನ್ನಿ ಅಂತ ಪರಿಪರಿಯಾಗಿ ನನ್ನ ಕೇಳ್ಕೊಂಡೆ. ಆದ್ರೆ ನನಗೆ ಸ್ಯಾನೆ ಕೆಲಸ ನೋಡು, ಆ ಟೆನ್ಷನ್ ಆಗಿ ನಾನು ಯಾವುದೋ ಗ್ಯಾಂದಾಗಿದ್ದೆ, ಅದಕ್ಕೆ ಬರಕಿಲ್ಲ ಅಂತ ಹೇಳ್ಬಿಟ್ಟು ಹೊಂಟೋದೆ. ಆಮೇಲೆ ಯೋಚನೆ ಮಾಡಿ ನೋಡಿದೆ, ನಂದೇ ತೆಪ್ಪು ಅಂತ ಅನ್ನಿಸ್ತು. ಈಗ ಪಾಪ ಯಾರಾದರೂ ಅಷ್ಟು ಬಂದು ನನ್ನ ತವ ಆ ಥರ ಎಲ್ಲ ಕೇಳ್ಕೊಂಡಾಗ ಇಲ್ಲ ಅನ್ನೋದು ಸರಿ ಬರೋಕ್ಕಿಲ್ಲ. ಅದರಲ್ಲೂ ನಂತರ ದೊಡ್ಡ ಮನ್ಸಿರೋ ಮಾದೇವ ಹಂಗೆಲ್ಲ ಮಾಡಿದ್ರೆ ಚೆನ್ನಾಗೇ ಇರೋಕ್ಕಿಲ್ಲ. ಅದಕ್ಕೆ ಈಗಾಗಲೇ ದೊಡ್ಡದಾಗಿರೋ ನನ್ನ ಮನ್ಸನ್ನ ಇನ್ನೊಂದಷ್ಟು ದೊಡ್ಡದು ಮಾಡ್ಕೊಂಡು ನಿನ್ನ ಜೊತೆ ಬರೋದಕ್ಕೆ ಒಪ್ಕೋತಾ ಇದ್ದೀನಿ. ನಾನು ಬರ್ತೀನಿ, ಜೊತೆಗೆ ಹೋಗೋಣ. ಪರವಾಗಿಲ್ಲ, ನಿನ್ ದೊಡ್ಡ ಮನ್ಸನ್ನ ಮತ್ತೆ ಚಿಕ್ಕದ್ ಮಾಡ್ಕೊಂಡು ನಿನ್ ಪಾಕೆಟ್ ಅಲ್ಲಿ ಇಟ್ಕೋ. ಐ ಡೋಂಟ್ ನೀಡ್ ಯೋರ್ ಹೆಲ್ಪ್. ಹೇ ಕಾವ್ಯ, ಪಾಪ ಮಾವನ್ಗೆ ಯಾಕೆ ತೊಂದರೆ ಕೊಟ್ಟಿಯಾ? ನಾನೇ ಬರ್ತೀನಿ ಅಂತ ಹೇಳ್ತಿದ್ದೀನಲ್ಲ. ನಾನು ಪರವಾಗಿಲ್ಲ ಅಂತ ಹೇಳ್ತಿದ್ದೀನಲ್ಲ, ನೀನೇ ನನ್ನ ಬಗ್ಗೆ ವರಿ ಮಾಡ್ಕೋಬೇಕಾಗಿಲ್ಲ. ಅದು ಅಲ್ದೆ ನನಗೆ ಗೊತ್ತಾಯ್ತು ಬಿಡು. ಏನ್ ಗೊತ್ತಾಯ್ತು? ನಿನ್ನ ಫ್ರೆಂಡ್ಗಳ ಮುಂದೆ ನಿನ್ನ ಗಂಡ ಅಂತ ಹೇಳ್ಕೊಳಕ್ಕೆ ನಿನಗೆ ನಾಚಿಕೆ ಅಲ್ವಾ? ಅದಕ್ಕೆ ನನ್ನನ್ನು ಕರ್ಕೊ ಹೋಗೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದೆಯಾ? ನನ್ಗೆ ಅರ್ಥ ಆಯ್ತದೆ ಕಾವ್ಯ. ನಿನ್ನ ಫ್ರೆಂಡ್ಗಳು ಓದಿರೋ ಜನ, ಸಿಟಿ ಜನ, ಮೃದು ಸ್ವಭಾವದ ಜನ. ಗಂಡ ಅಂತ ಅವ್ರ ಮುಂದೆ ಪರಿಚಯ ಮಾಡ್ಕೊಳ್ಳೋದಕ್ಕೆ ಎಂಥವ್ರಿಗಾದ್ರೂ ಕಿರಿಕಿರಿ ಆಯ್ತದೆ. ಆದರೆ ನೀನು ಆ ವಿಷಯದ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಯಾಕೆ ಹೇಳು? ಹೆಂಗಿದ್ರು ಅವರು ನನ್ನ ಡೈವರ್ ಅಂತ ಅನ್ಕೊಂಡವ್ರೆ. ನಾನು ನಿನ್ನ ಜೊತೆ ಡೈವರ್ ಆಗೇ ಬರ್ತೀನಿ, ಅವ್ರ ಮುಂದೆ ಡೈವರ್ ಆಗೇ ಇರ್ತೀನಿ. ಡೈವರ್ ಆಗಿ ನಿನ್ನ ಕರ್ಕೊಯ್ತೀನಿ, ಡೈವರ್ ಆಗಿ ಕರ್ಕೊಬರ್ತೀನಿ. ಸರಿನಾ? ಪಾಪ, ಯಾಕೆ ಹೀಗೆ ಮಾತಾಡ್ತಿದ್ದ ನೀನು? ಸರಿನಾ ಕಾವ್ಯ? ಸರಿ. ಅದೇನೋ ಅಂತಾರಲ್ಲ ಇಂಗ್ಲೀಷ್ನಾಗೆ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನಾನು ಬರ್ತೀನಿ, ಒಟ್ಟಿಗೆ ಹೋಗೋಣ. ಡೈವರ್ ಆಗಿ ಇರ್ತೀನಿ. ಮಾದೇವ ಮಾದೇವ ಮಾದೇವ, ಹೋಗಿದ್ ಕೆಲ್ಸ ಏನಾಯ್ತು? ಹಣ್ಣು ಕಾಯೋ? ಅಯ್ಯೋ, ದೋರ್ಗಾಯ್ತು ಬಿಡಮ್ಮ. ಯಾಕೋ ಹೀಗೆ ಹೇಳ್ತಿದ್ಯಾ? ತಮಾಷೆ ಮಾಡ್ದೆ ಕಣಮ್ಮ. ಕಾವ್ಯ ನಾನು ಅವಳ ಜೊತೆ ಹೋಗೋದಕ್ಕೆ ಒಪ್ಕೊಂಬಿಟ್ಲು. ಕಣಮ್ಮ, ಅಂತೂ ನೀನ್ ಅನ್ಕಂಡಂಗೆ ನಾವಿಬ್ರು ಒಟ್ಟಿಗೆ ಹೋಯ್ತಾ ಇದೀವಿ. ಸಮಾಧಾನನಾ? ಅಯ್ಯೋ, ಸಮಾಧಾನ ಅಂತ ಕೇಳ್ತಿದ್ಯಲ್ಲೋ, ಖುಷಿ, ತುಂಬಾ ಖುಷಿ ಆಗ್ತಿದೆ. ಮಾದೇವ, ನಿಜವಾಗ್ಲೂ ಮಗ್ನೆ, ಇವತ್ತಿನ ದೊಡ್ಡ ಸಾಧನೆ ಮಾಡ್ಬಿಟ್ಟೆ ಕಟ್ಟ. ನನ್ ಮಗ ಹುಟ್ಟಿದಕ್ಕೂ ಸಾರ್ಥಕ ಆಯ್ತು ನೋಡು. ಚೆನ್ನಾಗಿ ಹೇಳ್ದೆ ನೋಡು. ಸರಿ, ಹೋಗಿದ್ ಬರ್ತೀನಿ. ಹೌದಾ? ಬೇಗಪ್ಪ. ಹೇಗಿದ್ದಾರೆ ನಿಮ್ಮ ಮಗಳೀಗ? ಪರವಾಗಿಲ್ಲ ಮೇಡಮ್. ರಾಮ್ ಸರ್ ಅವಳಿಗೆ ಆಪರೇಷನ್ ಮಾಡಿ ಪ್ರಾಣ ಅಪಾಯದಿಂದ ಕಾಪಾಡಿದ್ದಾರೆ. ನೀವಿನ್ನೂ ಚಿಂತೆ ಮಾಡಬೇಡಿ, ನಿಮ್ಮ ಮಗಳು ಆರಾಮಾಗೇ ಇರ್ತಾರೆ. ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು. ಹಾಗೆ ಆಗಲಿ ಮೇಡಮ್. ಪ್ರವೀಣ್, ಅವ್ರಿಗೆ ಬಿಲ್ ಕೊಟ್ಬಿಡಿ, ಪೇ ಮಾಡ್ಬಿಡ್ತಾರೆ. ತೊಳಿಮ್ಮ.
ಹೌದು 80,000 ಆಗಿದೆ. 80,000ನಾ? ರಾಮ್ ಸರ್ ಫ್ರೀ ಸರ್ಜರಿ ಅಂತ ಹೇಳಿದ್ರು, ನೀವು ನೋಡಿದ್ರೆ 80,000 ಅಂತ ಹೇಳ್ತಾ ಇದ್ದೀರಾ? ಹೌದು ಮೇಡಮ್, ರಾಮ್ ಸರ್ ಫ್ರೀ ಅಂತ ಹೇಳಿದಕ್ಕೆ ನಾವು ಆಪರೇಷನ್ ಮಾಡಿಸ್ತು. ಅವರು ಫ್ರೀ ಅಂತ ಹೇಳಿರೋದು ಅವ್ರ ಚಾರ್ಜಸ್ ಮಾತ್ರ. ಹಾಗಾಗಿ ನಾವು ಅವ್ರ ಚಾರ್ಜಸ್ನ ಲೆಸ್ ಮಾಡಿನೇ ನಿಮಗೆ ಬಿಲ್ ಕೊಟ್ಟಿರೋದು. ನಿಮಗೆ ಕೊಟ್ಟಿರೋ ಬಿಲ್ಲಲ್ಲಿ ಹಾಸ್ಪಿಟಲ್ ಚಾರ್ಜಸ್ ಮಾತ್ರ ಇದೆ. ಡಿಜಿಟಲ್ ಪೇಮೆಂಟ್ ಮಾಡ್ತೀರಾ ಅಥವಾ ಕ್ಯಾಶ್ ಕೊಡ್ತೀರಾ? ಮೇಡಮ್, ಫ್ರೀ ಅಂತ ಹೇಳಿದಕ್ಕೆ ಮಾಡಿಸಿದ್ದೀವಿ, ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇಲ್ಲ. ರಾಗ ಎಳಿಬೇಡ್ರಿ, ಇದು ಹಾಸ್ಪಿಟಲ್, ಧರ್ಮಛತ್ರ ಅಲ್ಲ ಎಲ್ಲ ಫ್ರೀಯಾಗಿ ಮಾಡೋದಕ್ಕೆ. ಅವ್ರ ಚಾರ್ಜಸ್ ನಿಮಗೆ ಫ್ರೀಯಾಗೇ ಆಗಿದೆ ಅಲ್ವಾ? ನಾವು ಕೇಳ್ತಾ ಇರೋದು ಹಾಸ್ಪಿಟಲ್ ಚಾರ್ಜಸ್. ಅದನ್ನ ಕಟ್ಬಿಟ್ಟು ನೀವು ನಿಮ್ಮ ಮಗಳನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು. ರವಿ, ಇವರು ಬಿಲ್ ಕಟ್ಟೋ ತನಕ ಹಾಸ್ಪಿಟಲ್ನಿಂದ ಆಚೆ ಹೋಗೋದಕ್ಕೆ ಬಿಡಬೇಡಿ, ಓಕೆ? ಮೇಡಮ್ ಹೇಳಿದ್ ಕೇಳಿಸ್ಕೊಂಡ್ರಿ ತಾನೆ? ಆದಷ್ಟು ಬೇಗ ದುಡ್ಡು ಹೊಂದಿಸಿ, ಬೇಗ ದುಡ್ಡು ಪೇ ಮಾಡಿ. ನಾನು ಈಗಲೇ ಬರ್ತೀನಿ. ನಿಂತ್ಕೊಳ್ಳಿ ಅಮ್ಮ, ಏನಾಯ್ತು? ಯಾಕೆ ಹೀಗ್ ನುಗ್ತಾ ಇದ್ದೀರಾ? ಮೇಡಮ್, ರಾಮ್ ಸರ್ ಇಲ್ವಾ? ಅವ್ರಿಲ್ಲ, ಅವರು ಬೋರ್ಡ್ ಮೀಟಿಂಗ್ ಅಂತ ಹೇಳ್ಬಿಟ್ಟು ಆಚೆ ಹೋಗಿದ್ದಾರೆ. ಎಷ್ಟೊತ್ತಾಗ್ಬೋದು ಬರೋದಕ್ಕೆ? ಅದೆಲ್ಲ ಗೊತ್ತಿಲ್ಲ ಅಮ್ಮ. ಈ ತರ ಪರ್ಮಿಷನ್ ಇಲ್ದೆ ಒಳಗಡೆ ಎಲ್ಲ ಬರ್ಬಾರ್ದು, ಹೊಟ್ಬಿಡಿ. ಅಮ್ಮ, ಇವಾಗ ಏನಮ್ಮ ಮಾಡೋದು? ಅವ್ರು ನೋಡಿದ್ರೆ ಬಿಲ್ ಪೇ ಮಾಡೋವರೆಗೂ ಇಲ್ಲಿಂದ ಕಳ್ಸಲ್ಲ ಅಂತಿದ್ದಾರೆ. ನಿನ್ನ ಹತ್ರ ರಾಮ್ ಸರ್ದು ನಂಬರ್ ಇದೆಯಲ್ಲ, ಸರಿ ಫೋನ್ ಮಾಡಿ ಮಗ. ಮರ್ತೇ ಬಿಟ್ಟಿದ್ದೆ, ಇವಾಗಲೇ ಮಾಡ್ತೀನಿ. ಹಲೋ. ಹಲೋ ಸರ್, ನಾನು ಗಗನ ಮಾತಾಡ್ತಾ ಇರೋದು, ತಾಯಮ್ಮ ಅವ್ರ ಮಗಳು. ಸರ್ಜರಿ ಮಾಡಿದ್ರಲ್ಲ ಸರ್, ಆ ಪೇಷಂಟು. ಓಕೆ ಓಕೆ, ಗೊತ್ತಾಯ್ತು. ಡಿಸ್ಚಾರ್ಜ್ ಆಯ್ತಾ ನಿಮ್ದು? ಇಲ್ಲ ಸರ್, ದುಡ್ಡು ಪೇ ಮಾಡೋವರೆಗೂ ಇಲ್ಲಿಂದ ಕಳ್ಸಲ್ಲ ಅಂತಿದ್ದಾರೆ. ನೀವು ಫ್ರೀ ಸರ್ಜರಿ ಮಾಡ್ತೀನಿ ಅಂತ ಹೇಳಿದ್ರಿ, ಆ ವಿಷಯ ನಾನು ಅವ್ರಿಗೆ ಹೇಳ್ದೆ. ಅವರು ನಿಮ್ ಚಾರ್ಜ್ ಮಾತ್ರ ಫ್ರೀ, ಹಾಸ್ಪಿಟಲ್ ಚಾರ್ಜು 80,000 ಕಟ್ಟಲೇಬೇಕು ಅಂತ ಹೇಳ್ತಿದ್ದಾರೆ. ವಾಟ್? 80,000 ಬಿಲ್ ಹೇಳ್ತಿದ್ದಾರಾ? ಹೌದು ಸರ್, ನಮ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ನಿಮಗ್ ಫೋನ್ ಮಾಡಿದ್ವಿ. ಓಕೆ ಓಕೆ, ನೀವೇನು ಯೋಚನೆ ಮಾಡಬೇಡಿ, ನಾನು ನಿಮ್ಮ ಕ್ಲಿಯರೆನ್ಸ್ ಮಾಡಿಸ್ಕೊಡ್ತೀನಿ. ನೀವು ಯಾವುದೇ ದುಡ್ಡು ಕಟ್ಟಬೇಡಿ, ನಾನು ಹೇಳ್ತೀನಿ. ನೀವು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಹೋಗ್ಬೋದು. ಸರಿ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.